ಹಾಯ್ ಹಲೋ ನಮಸ್ಕಾರ. ಯಾರಿಗೆಲ್ಲ ಥಂಬ್ನೇಲ್ ಮಾಡಲು ಬರುತ್ತೋ ಬರಲ್ಲೋ ಗೊತ್ತಿಲ್ಲ. ಬರಲ್ಲ ಅಂದವರು ಈ ವಿಡಿಯೋ ನೋಡಿ ಪೂರ್ತಿಯಾಗಿ. ಥಂಬ್ನೇಲ್ ಮಾಡೋದು ತುಂಬ ಈಸಿ. ಮೊದಲನೇದಾಗಿ ಪ್ಲೇಸ್ಟೋರಿಗೆ ಹೋಗಿ ಪ್ಲೇಸ್ಟೋರಲ್ಲಿ ಸರ್ಚ್ ಮಾಡಿ ಪಿಕ್ಸೆಲ್ ಆ್ಯಪ್ ಅಂತ ಸರ್ಚ್ ಮಾಡಿದ ಮೇಲೆ ಬರುತ್ತೆ. ನಂದು ಆಲ್ರೆಡಿ ಡೌನ್ಲೋಡ್ ಆಗಿದೆ. ಡೌನ್ಲೋಡ್ ನೀವು ಮಾಡ್ಕೊಳ್ಳಿ. ಡೌನ್ಲೋಡ್ ಆಗಿಲ್ಲ ಅಂದರೆ ಇಲ್ಲಿ ಮೇಲ್ಗಡೆ 3 ಡಾಟ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿಂದ ಇಮೇಜ್ ಸೈಜ್ ಅಂತ ಇರುತ್ತೆ, ಅಲ್ಲಿ ಮಾಡಿ ಇಲ್ಲಿ ಬಂದು ಯೂಟ್ಯೂಬ್ ಥಂಬ್ನೇಲ್ ಅಂತ ನೇಮ್ ಇರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸೈಜ್ ಬೇಕಾದ್ರೆ ತಗೋಬೇಕು. ನನಗೆ ಯಾವ ಥಂಬ್ನೇಲ್ ಸೈಜ್ ನಾವು ತಗೋಬೇಕು, ಅಲ್ಲಿಂದ ಅಲ್ಲಿ ಪ್ಲಸ್ ಮಾರ್ಕ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಶೇಪ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಬ್ಯಾಕ್ಗ್ರೌಂಡ್ ನಾವು ಇಲ್ಲೇ ಕ್ರಿಯೇಟ್ ಮಾಡ್ಕೋಬೋದು. ಬ್ಯಾಕ್ಗ್ರೌಂಡ್ ಬೇಕಾದ್ರೆ ನಮಗೆ ಫೋಟೋ ಬೇಕಾದ್ರೆ ಹಾಕ್ಕೋಬೋದು. ಸದ್ಯಕ್ಕೆ ನಾನು ಇದರಲ್ಲೇ ಹೇಳ್ಕೊಡ್ತೀನಿ, ಇದರಲ್ಲೇ ನೋಡ್ಕೊಳ್ಳಿ. ಇಲ್ಲಿ ಕಲರ್ ಇರುತ್ತೆ, ಕಲರ್ ನಮಗೆ ಯಾವ ಸೆಲೆಕ್ಷನ್ ಬೇಕಂತ ಕಲರ್ ನೋಡಿ ಯಾವ್ದು ನಮಗೆ ಸೆಲೆಕ್ಷನ್ ಮಾಡ್ಕೋಬೇಕಂತ ಇರುತ್ತೆ ಅದು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಬ್ಲಾಕ್ ಮಾಡ್ಕೊಂಡಿದ್ದೀನಿ. ಅದ್ರ ಮೇಲೆ ಇಲ್ಲಿ ಮಾರ್ಕ್ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಲಾಕ್ ಮಾಡಿ, ಯಾಕಂದರೆ ಎಡಿಟ್ ಮಾಡುವಾಗ ಅದು ಆ ಕಡೆ ಈ ಕಡೆ ಶೇಕ್ ಆಗುತ್ತೆ. ಆಮೇಲೆ ಫೈನಲಿ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಫೋಟೋ ನನಗೆ ಸಂಗೀತಂದು ಎಕ್ಸಾಂಪಲ್ ಆಗಿ ನಿಮಗೆ ತೋರ್ಸೋಕೆ ತಗೊಂತೀನಿ. ಈ ಥರ ಫೋಟೋ ತಗೊಂಡು ಫೋಟೋ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೊಂಡಿದ್ರೆ ಇನ್ನೂ ತುಂಬ ಚೆನ್ನಾಗಾಗುತ್ತೆ. ನಾನು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿದ್ದೀನಿ. ಬೇಕಂದರೆ ಮತ್ತೊಂದು ಫೋಟೋ ತಗೋಬೋದು, ನಿಮಗೆ ಎಷ್ಟು ಬೇಕು ಅಷ್ಟು ಫೋಟೋ ತಗೋಬೋದು. ಇದನ್ನು ಲಾಕ್ ಮಾಡಿ, ಶೇಕ್ ಆಗಲ್ಲ ಎಡಿಟ್ ಮಾಡುವಾಗ, ಹಾಗಾಗಿ ಅದು ಲಾಕ್ ಮಾಡಿದ್ರೆ ಒಳ್ಳೆಯದು ನಿಮಗೆ. ಮತ್ತೊಂದು ಫೋಟೋ ಬೇಕಂದರೆ ತಗೋಬೋದು. ಇನ್ನೊಂದು ಫೋಟೋ ತಗೊಳ್ಳಿ, ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ ನಾವು ಮಾಡ್ಕೋಬೋದು. ಆಮೇಲೆ ಇದನ್ನು ಲಾಕ್ ಮಾಡಿ. ಸದ್ಯಕ್ಕೆ 2 ಫೋಟೋ ಸಾಕು ನನಗೆ. ಸೈಡಲ್ಲಿ ಗ್ಯಾಪ್ ಎಷ್ಟು ಫೋಟೋ ತಗೊಂತೀವಿ ಅದು ಮುಖ್ಯ ಅಲ್ಲ, ಫಿಲ್ ಆಗಬೇಕು ಬಾಕ್ಸು ನೋಡಿ, ಗ್ಯಾಪ್ ಉಳಿಬಾರ್ದು. ಆಗ ಥಂಬ್ನೇಲು ನೀಟ್ ಕಾಣುತ್ತೆ, ಇಲ್ಲಾಂದರೆ ಅಷ್ಟು ಲುಕ್ ಕಾಣಲ್ಲ. ಮೇನ್ ನಮಗೆ ವಿಡಿಯೋ ಕ್ರಿಯೇಟರಿಗೆ, ಕಾಂಟೆಂಟ್ ಕ್ರಿಯೇಟರಿಗೆ ಥಂಬ್ನೇಲೇ ಇಂಪಾರ್ಟೆಂಟು. ಹಾಗಾಗಿ ಥಂಬ್ನೇಲ್ ಫಸ್ಟು ಚೆನ್ನಾಗಿದ್ದರೆ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ ವೀಡಿಯೋ ನೋಡುವಂಥವ್ರು ನೋಡ್ತಾರೆ. ಅಲ್ಲಿ ಶೇಪ್ ಮೇಲೆ ಕ್ಲಿಕ್ ಮಾಡಿ, ಯಾಕಂದರೆ ಇಲ್ಲಿ ಬರೆಯುವಾಗ ಅದ್ರ ಮೇಲೆ ಶೇಪನ್ನು ಶೇಪ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿಂದ ಈ ಥರ ಬಾಕ್ಸ್ ಮಾಡ್ಕೋಬೇಕು. ನಮಗೆ ಯಾವ ಕಲರ್ ಬೇಕೋ ಆ ಕಲರ್ನ ಚೂಸ್ ಮಾಡ್ಕೊಂಡು ಅಲ್ಲಿಗೆ ಬರಿಬೇಕಾದ್ರೆ ನಮಗೆ ಎದ್ದು ಕಾಣಬೇಕು ಬ್ರೈಟಾಗಿ. ಹಂಗಾಗಿ ನಾವು ಕಲರ್ ಸೆಲೆಕ್ಷನ್ ಮಾಡಿ ತಗೋಬೇಕು ಅವತ್ತೆ. ನೋಡಿ, ಕಲರ್ ಮ್ಯಾಚ್ ಆಗುತ್ತೆ, ಅಕ್ಷರಗಳಿಗೆ ಯಾವ್ದು ಮ್ಯಾಚ್ ಆಗುತ್ತೆ ಅನ್ನೋದು ನೋಡಿ ತಗೋಬೇಕು ನಾವು. ಯಾಕಂದರೆ ಕಲ್ಲರು ಅಕ್ಷರ ಒಂದೇ ಆದರೆ ಅಕ್ಷರಗಳು ಎದ್ದು ಕಾಣಲ್ಲ. ಹಾಗಾಗಿ ಅಕ್ಷರನೇ ಡಿಫ್ರೆಂಟ್ ಇರಬೇಕು, ಅಲ್ಲಿ ನಾವು ತಗೊಳ್ಳೋ ಕಲ್ಲರೇ ಡಿಫ್ರೆಂಟ್ ಇರಬೇಕು. ಈಗ ಒಂದು ಹೆಸರು ಎಕ್ಸಾಂಪಲಾಗಿ ಬರಿತೀನಿ. ನಿಮಗೆ ನಿಮ್ದು ಯಾವ ಕಾಂಟೆಂಟ್ ಇರುತ್ತೆ ಅದಕ್ಕೆ ನಿಮ್ಮ ತಕ್ಕನಾಗೆ ನೀವು ಬರ್ಕೋಬೋದು. ಸಿಮ್ಮಿಣಿ, ಸಂಗೀತ ಅವರು ಬಿಗ್ ಬಾಸ್ನ ಸಿಮ್ಮಿಣಿ. ನೋಡಿ, ಎಷ್ಟು ಸೈಜ್ ಬೇಕಷ್ಟು ಮಾಡ್ಕೊಳ್ಳಿ. ದಪ್ಪ ಬೇಕಂದರೆ ದಪ್ಪ, ಸಣ್ಣ ಬೇಕಂದರೆ ಸಣ್ಣ. ಥಂಬ್ನೇಲ್ ಸ್ವಲ್ಪ ದಪ್ಪನೇ ಇರಲಿ. ಕಲರ್ ಚೂಸ್ ಮಾಡ್ಕೊಳ್ಳಿ. ಕಲರ್ ಆಲ್ಮೋಸ್ಟ್ ಎಲ್ಲೋನೇ ಕೊಟ್ಟರೆ ಒಳ್ಳೆಯದು, ಯಾಕಂದರೆ ಬ್ರೈಟಾಗಿ ಎದ್ದು ಕಾಣೋ ಅಂಥ ಕಲರ್ ಅದೇ ಆಗಿರುತ್ತೆ. ಬಹುತೇಕ ಯೂಟ್ಯೂಬರ್ಸು, ಕಾಂಟೆಂಟ್ ಕ್ರಿಯೇಟರು ಈ ಕಲರ್ನ ಯೂಸ್ ಮಾಡೋದು, ಯೆಲ್ಲೋ ಕಲರು. ಅಲ್ಲಿಂದ ಈ ಕಡೆ ಬಂದು ಸ್ಟ್ರೋಕ್ ಅಂತ ಇರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಕಲರ್ ತಗೊಂಡು ಯಾವ ಕಲರ್ ನಾವು ಸೈಡಲ್ಲಿ ನಾವು ಕಾಣಬೇಕಲ್ಲ ಎದ್ದು, ಹಾಗೆ ಬ್ಲ್ಯಾಕ್ ಕಲರ್ ಅದು ಕೊಟ್ಟರೆ ಎದ್ದು ಚೆಂದ ಕಾಣುತ್ತೆ. ಅದನ್ನು ಲಾಕ್ ಮಾಡಿ. ಅದು ಸ್ವಲ್ಪ ಸೈಜ್ ಸಣ್ಣ ಮಾಡ್ಕೋಬೇಕಂದ್ರೆ ಅಸಹ್ಯ ಕಾಣುತ್ತೆ. ಅದು ಅಕ್ಷರಗಳು ಎಷ್ಟಿದೆ ಅಷ್ಟು ಗ್ಯಾಪ್ ಮಾತ್ರ ಇರಬೇಕು. ಅದನ್ನು ಲಾಕ್ ಮಾಡಿ, ಇದನ್ನು ಲಾಕ್ ಮಾಡಿ. ಈಗ ಅಲ್ಲಾಡಲ್ಲ, ಅದು ಶೇಕ್ ಆಗಲ್ಲ ಎಡಿಟ್ ಮಾಡುವಾಗ. ಫೋಟೋಗಳಿಗೂ ಬೇಕಾದ್ರೆ ನಾವು ಸ್ಟ್ರೋಕ್ ಕೊಡ್ಬೋದು.
ಅಂದರೆ ಎತ್ಕೊಳ್ಳೋಂಗೆ ಫೋಟೋ ಕಲರ್ಸ್ ಬಾರ್ಡ್ರ್ ಕಲರ್ ಕೊರುತ್ತೆ ನೋಡಿ. ಇವೆಲ್ಲ ತಮ್ಮನೇಲೇ ಕ್ರಿಯೇಟರ್ಗೆ ತಮ್ಮನೇಲೇ ಇಂಪಾರ್ಟೆಂಟ್. ಇವೆಲ್ಲವೂ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ತಮ್ಮನೇಲ್ ಮಾಡೋದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಜನಕ್ಕೆ ಎಷ್ಟೋ ಜನಕ್ಕೆ ಬರೋಲ್ಲ ಪಾಪ. ವಿಡಿಯೋ ನೋಡಿ ಹೆಲ್ಪ್ ಆದರೆ ಕಾಮೆಂಟ್ ಮಾಡಿ. ಇನ್ನು ಬೇರೆ ಥರದ್ದು ಯಾವ್ದಾದ್ರು ವೀಡಿಯೋ ಬೇಕಂದರೆ ಹೇಳಿ, ಕಮೆಂಟಲ್ಲಿ ತಿಳಿಸಿ, ನಾನು ಮಾಡ್ತೀನಿ. ಈ ಥರ ಸ್ಟ್ರೋಕ್ ಕೊಟ್ಟು ನೋಡಿ ಫೋಟೋ ಎದ್ದು ಕಾಣುತ್ತೆ. ಇಲ್ಲಿ ಸೇವ್ ಮಾಡ್ಕೊಳ್ಳಿ. ಇಲ್ಲಿಂದ ಸೀದಾ ಈಗ ಪಿಕ್ಸಾರ್ಟ್ ಅಂತ ಒಂದು ಆ್ಯಪ್ ಇದೆ, ಓಪನ್ ಮಾಡ್ಕೊಳ್ಳಿದ. ಪಿಕ್ಸಾರ್ಟ್ ಅಂತ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಇಲ್ಲಿ ಬಂದು ಫೋಟೋ ಎಡಿಟ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಸೇವ್ ಮಾಡ್ಕೊಂಡಿದ್ದೆ ಆ ಫೋಟೋನ ಇಲ್ಲಿ ಬಂದು ಮತ್ತೆ ತಗೋಬೇಕು. ಯಾಕಂದರೆ ಇಲ್ಲಿ ನೋಡಿ ಈಗ ಹೇಳ್ತೀನಿ, ಸೈಡೆಲ್ಲ ಆ ಥರ ಖಾಲಿ ಕಾಣಬಾರ್ದು, ಪ್ರೊಫೆಷ್ನಲಾಗಿ ಕಾಣಬೇಕು ನಮ್ಮ ಚಾನಲ್ ತಮ್ನೇಲಿಂದಲೇ ನಮ್ಮ ವೀಡಿಯೋ ಕ್ಲಿಕ್ ಆಗಿ ಎಷ್ಟೋ ರೀಚ್ ಕೊಡೋದು. ಇಂಪಾರ್ಟೆಂಟ್, ಪ್ರತಿಯೊಂದಕ್ಕೂ ಇಂಪಾರ್ಟೆಂಟ್ ತಮ್ನೇಲ್ ಆಗಿರುತ್ತೆ. ಯೂಟ್ಯೂಬ್ ಅಂತ ಲೋಗೋ ಅಂತ ಹೊಡೀರಿ. ಇಲ್ಲಿ ತುಂಬ ಲೋಗೋಸ್ ಬರ್ತವೆ. ನಿಮಗೆ ಸೆಲೆಕ್ಷನ್ ಯಾವ್ದು ಬೇಕು ಅದನ್ನು ನೋಡಿ ಕೇಳಿ. ಇಲ್ಲಿ ಬಂದಿಡಿ, ನಿಮಗೆ ಎಲ್ಲಿಗೆ ಬೇಕು, ಎಲ್ಲಿ ಸ್ಪೇಸ್ ಇರುತ್ತೆ ಅಲ್ಲಿಗೆ ಆ ಥರ ಮಾಡ್ಕೊಳ್ಳಿ. ಒಂಚೂರು ಪ್ರೊಫೆಷ್ನಲಾಗಿ ಕಾಣುತ್ತೆ ಈ ಥರ ಎಲ್ಲ ಕ್ರಿಯೇಟ್ ಮಾಡಿದ್ರೆ ನೋಡಿ. ಇನ್ನಷ್ಟು ಇದ್ದಾವೆ, ನಾನೊಂದಿಗೊಂದು ಯಾರ ಮಾರ್ಕ್ ಹಾಕ್ತೀನಿ ಬೇಕಾದ್ರೆ ನೋಡಿ. ಸದ್ಯಕ್ಕೆ ಇಷ್ಟು ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ನಿಮಗೆ ಇಷ್ಟ ಬಂದಾಗೆ ನಿಮ್ಮ ಕಂಟೆಂಟ್ ಕ್ರಿಯೇಟರ್ ನಿಮ್ಮ ತಮ್ನೇಲು ನಿಮ್ಮದು ಕಾಂಟೆಂಟ್ ಯಾವ ಥರ ಇದೆ ಆ ಥರ ನೇಮ್ ಕೊಡ್ಕೊಂಡು ಕ್ರಿಯೇಟ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಫೈನಲಿ ನೋಡಿ ಈ ಥರ ಆಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್, ಬಾಯ್.